ದಾವಣಗೆರೆ ಗಡಿಭಾಗದ ಹಳ್ಳಿಗಳಲ್ಲಿ ಭಯಾನಕ ಶಬ್ದವೊಂದು ಕೇಳಿದೆ. ಭಯಾನಕ ಶಬ್ದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಇಡೀ ಗ್ರಾಮದ ಜನರು ದಾವಣಗೆರೆ ಜಿಲ್ಲೆ ಜಗಳೂರಿನ ಚಿಕ್ಕಮಲ್ಲನಹೊಳೆ, ಮೊಳಕಾಲ್ಮೂರಿನ ಕಲ್ಲಮ್ಮನಹಳ್ಳಿಯ ಈ ಭಾಗದ ಜನರಿದ್ದಾರಲ್ಲ, ಈ ನಿಗೂಢವಾದಂಥ ಶಬ್ದ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಕಲ್ಲಹಳ್ಳಿಯಲ್ಲಿ ಶಬ್ದ, ಭಯಾನಕ ಶಬ್ದಕ್ಕೆ ಕಲ್ಲಾಪಿಲ್ಲಿಯಾಗಿ ಬಿದ್ದ ಮನೆಯ ಸಾಮಗ್ರಿಗಳು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಆಗಿದ್ದಂತೆ ಭಯಾನಕ ಶಬ್ದ. ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಪೊಲೀಸರು ಧೈರ್ಯ ತುಂಬಿದ್ದಾರೆ. ಮೊಳಕಾಲ್ಮೂರು, ಕೊಲ್ಲಮ್ಮನಹಳ್ಳಿ, ಕಲ್ಲಹಳ್ಳಿಯಲ್ಲಿ ಶಬ್ದ ಕೇಳಿಸಿದೆ. ಭಯಾನಕ ಶಬ್ದಕ್ಕೆ ಪಿಲಿಪಿಲ್ಲಿಯಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ ಮನೆಯಲ್ಲಿದ್ದಂಥ ವಸ್ತುಗಳು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಶಬ್ದ ಕೇಳಿದೆ. ಶಬ್ದ ಕೇಳಿದ ತಕ್ಷಣ ಜನ ಎಲ್ಲ ಭಯಭೀತರಾಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಅನಂತರ ಪೊಲೀಸೆಲ್ಲ ಬಂದು ಅವರಿಗೆ ಏನು ಭಯ ಪಡಬೇಡಿ ಅಂತೇಳಿ ಹೇಳಿದ್ದಾರೆ. ಭಯಾನಕ ಶಬ್ದಕ್ಕೆ ಚಲ್ಲಾಪಿಲ್ಲಿಯಾಗಿ ಮನೆಗಳ ವಸ್ತುಗಳೆಲ್ಲ ಬಿದ್ದಿದ್ದಾವೆ, ವೈಬ್ರೇಟ್ ಆಗಿರಬೇಕು. ಮೊಳಕಾಲ್ಮೂರಿನ ಕಲ್ಲಹಳ್ಳಿ ಇಲ್ಲೆಲ್ಲವೂ ಕೂಡ ಭಯಾನಕ ಶಬ್ದ. ರಾತ್ರಿ 8 ಗಂಟೆ ಸುಮಾರಿಗೆ, ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಶಬ್ದ ಎಲ್ಲಿಂದ ಬಂತು, ಕಾರಣ ಏನು ಎಂಬುದು ಇಡೀ ಗ್ರಾಮದ ಜನರ ಆತಂಕ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗ್ರಾಮ ಹಾಗೂ ಜಿಲ್ಲೆಯ ಗಡಿ ಗ್ರಾಮಗಳಲ್ಲಿ ಘಟನೆಯಾಗಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ವಿಚಿತ್ರ ಭಯಾನಕ ಶಬ್ದ ಕೇಳಿಸಿದೆ. ಬಾಂಬ್ ರೀತಿಯ ಶಬ್ದಕ್ಕೆ 3-4 ಗ್ರಾಮದಲ್ಲಿ ಆತಂಕದ ವಾತಾವರಣ ಸಹಜವಾಗಿ ಸೃಷ್ಟಿಯಾಗಿದೆ. ಯಾವ ಕಾರಣಕ್ಕೆ ಈ ವಿಚಿತ್ರ ಭಯಾನಕ ಶಬ್ದ ಬಂದಿದೆ ಎನ್ನುವುದು ಯಕ್ಷ ಪ್ರಶ್ನೆ. ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬಿದ್ದಾರೆ ಪೊಲೀಸರು. ದಾವಣಗೆರೆ ಗಡಿಭಾಗದ ಹಳ್ಳಿಗಳಲ್ಲಿ ಭಯಾನಕ ಶಬ್ದವೊಂದು ಕೇಳಿದೆ. ಭಯಾನಕ ಶಬ್ದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಇಡೀ ಗ್ರಾಮದ ಜನರು ದಾವಣಗೆರೆ ಜಿಲ್ಲೆ ಜಗಳೂರಿನ ಚಿಕ್ಕಮಲ್ಲನಹೊಳೆ, ಮೊಳಕಾಲ್ಮೂರಿನ ಕಲ್ಲಮ್ಮನಹಳ್ಳಿಯ ಈ ಭಾಗದ ಜನರಿದ್ದಾರಲ್ಲ, ಈ ನಿಗೂಢವಾದಂಥ ಶಬ್ದ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಕಲ್ಲಹಳ್ಳಿಯಲ್ಲಿ ಶಬ್ದ, ಭಯಾನಕ ಶಬ್ದಕ್ಕೆ ಕಲ್ಲಾಪಿಲ್ಲಿಯಾಗಿ ಬಿದ್ದ ಮನೆಯ ಸಾಮಗ್ರಿಗಳು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಆಗಿದ್ದಂತೆ ಭಯಾನಕ ಶಬ್ದ. ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಪೊಲೀಸರು ಧೈರ್ಯ ತುಂಬಿದ್ದಾರೆ. ಮೊಳಕಾಲ್ಮೂರು, ಕೊಲ್ಲಮ್ಮನಹಳ್ಳಿ, ಕಲ್ಲಹಳ್ಳಿಯಲ್ಲಿ ಶಬ್ದ ಕೇಳಿಸಿದೆ. ಭಯಾನಕ ಶಬ್ದಕ್ಕೆ ಪಿಲಿಪಿಲ್ಲಿಯಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ ಮನೆಯಲ್ಲಿದ್ದಂಥ ವಸ್ತುಗಳು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಶಬ್ದ ಕೇಳಿದೆ. ಶಬ್ದ ಕೇಳಿದ ತಕ್ಷಣ ಜನ ಎಲ್ಲ ಭಯಭೀತರಾಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಅನಂತರ ಪೊಲೀಸೆಲ್ಲ ಬಂದು ಅವರಿಗೆ ಏನು ಭಯ ಪಡಬೇಡಿ ಅಂತೇಳಿ ಹೇಳಿದ್ದಾರೆ. ಭಯಾನಕ ಶಬ್ದಕ್ಕೆ ಚಲ್ಲಾಪಿಲ್ಲಿಯಾಗಿ ಮನೆಗಳ ವಸ್ತುಗಳೆಲ್ಲ ಬಿದ್ದಿದ್ದಾವೆ, ವೈಬ್ರೇಟ್ ಆಗಿರಬೇಕು. ಮೊಳಕಾಲ್ಮೂರಿನ ಕಲ್ಲಹಳ್ಳಿ ಇಲ್ಲೆಲ್ಲವೂ ಕೂಡ ಭಯಾನಕ ಶಬ್ದ. ರಾತ್ರಿ 8 ಗಂಟೆ ಸುಮಾರಿಗೆ, ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಶಬ್ದ ಎಲ್ಲಿಂದ ಬಂತು, ಕಾರಣ ಏನು ಎಂಬುದು ಇಡೀ ಗ್ರಾಮದ ಜನರ ಆತಂಕ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗ್ರಾಮ ಹಾಗೂ ಜಿಲ್ಲೆಯ ಗಡಿ ಗ್ರಾಮಗಳಲ್ಲಿ ಘಟನೆಯಾಗಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ವಿಚಿತ್ರ ಭಯಾನಕ ಶಬ್ದ ಕೇಳಿಸಿದೆ. ಬಾಂಬ್ ರೀತಿಯ ಶಬ್ದಕ್ಕೆ 3-4 ಗ್ರಾಮದಲ್ಲಿ ಆತಂಕದ ವಾತಾವರಣ ಸಹಜವಾಗಿ ಸೃಷ್ಟಿಯಾಗಿದೆ. ಯಾವ ಕಾರಣಕ್ಕೆ ಈ ವಿಚಿತ್ರ ಭಯಾನಕ ಶಬ್ದ ಬಂದಿದೆ ಎನ್ನುವುದು ಯಕ್ಷ ಪ್ರಶ್ನೆ. ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬಿದ್ದಾರೆ ಪೊಲೀಸರು. ದಾವಣಗೆರೆ ಗಡಿಭಾಗದ ಹಳ್ಳಿಗಳಲ್ಲಿ ಭಯಾನಕ ಶಬ್ದವೊಂದು ಕೇಳಿದೆ. ಭಯಾನಕ ಶಬ್ದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಇಡೀ ಗ್ರಾಮದ ಜನರು ದಾವಣಗೆರೆ ಜಿಲ್ಲೆ ಜಗಳೂರಿನ ಚಿಕ್ಕಮಲ್ಲನಹೊಳೆ, ಮೊಳಕಾಲ್ಮೂರಿನ ಕಲ್ಲಮ್ಮನಹಳ್ಳಿಯ ಈ ಭಾಗದ ಜನರಿದ್ದಾರಲ್ಲ, ಈ ನಿಗೂಢವಾದಂಥ ಶಬ್ದ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಕಲ್ಲಹಳ್ಳಿಯಲ್ಲಿ ಶಬ್ದ, ಭಯಾನಕ ಶಬ್ದಕ್ಕೆ ಕಲ್ಲಾಪಿಲ್ಲಿಯಾಗಿ ಬಿದ್ದ ಮನೆಯ ಸಾಮಗ್ರಿಗಳು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಆಗಿದ್ದಂತೆ ಭಯಾನಕ ಶಬ್ದ. ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಪೊಲೀಸರು ಧೈರ್ಯ ತುಂಬಿದ್ದಾರೆ. ಮೊಳಕಾಲ್ಮೂರು, ಕೊಲ್ಲಮ್ಮನಹಳ್ಳಿ, ಕಲ್ಲಹಳ್ಳಿಯಲ್ಲಿ
ಶಬ್ದ ಕೇಳಿಸಿದೆ. ಭಯಾನಕ ಶಬ್ದಕ್ಕೆ ಪಿಲಿಪಿಲಿಯಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ ಮನೆಯಲ್ಲಿದ್ದಂಥ ವಸ್ತುಗಳು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಶಬ್ದ ಕೇಳಿದೆ. ಶಬ್ದ ಕೇಳಿದ ತಕ್ಷಣ ಜನ ಎಲ್ಲ ಭಯಭೀತರಾಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಅನಂತರ ಪೊಲೀಸೆಲ್ಲ ಬಂದು ಅವರಿಗೆ ಏನು ಭಯ ಪಡಬೇಡಿ ಅಂತೇಳಿ ಹೇಳಿದ್ದಾರೆ. ಭಯಾನಕ ಶಬ್ದಕ್ಕೆ ಚಲ್ಲಾಪಿಲ್ಲಿಯಾಗಿ ಮನೆಗಳ ವಸ್ತುಗಳೆಲ್ಲ ಬಿದ್ದಿದ್ದಾವೆ, ವೈಬ್ರೇಟ್ ಆಗಿರಬೇಕು. ಮೊಳಕಾಲ್ಮೂರಿನ ಕಲ್ಲಹಳ್ಳಿ ಇಲ್ಲೆಲ್ಲವೂ ಕೂಡ ಭಯಾನಕ ಶಬ್ದ. ರಾತ್ರಿ 8 ಗಂಟೆ ಸುಮಾರಿಗೆ, ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಶಬ್ದ ಎಲ್ಲಿಂದ ಬಂತು, ಕಾರಣ ಏನು ಎಂಬುದು ಇಡೀ ಗ್ರಾಮದ ಜನರ ಆತಂಕ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗ್ರಾಮ ಹಾಗೂ ಜಿಲ್ಲೆಯ ಗಡಿ ಗ್ರಾಮಗಳಲ್ಲಿ ಘಟನೆಯಾಗಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ವಿಚಿತ್ರ ಭಯಾನಕ ಶಬ್ದ ಕೇಳಿಸಿದೆ. ಬಾಂಬ್ ರೀತಿಯ ಶಬ್ದಕ್ಕೆ 3-4 ಗ್ರಾಮದಲ್ಲಿ ಆತಂಕದ ವಾತಾವರಣ ಸಹಜವಾಗಿ ಸೃಷ್ಟಿಯಾಗಿದೆ. ಯಾವ ಕಾರಣಕ್ಕೆ ಈ ವಿಚಿತ್ರ ಭಯಾನಕ ಶಬ್ದ ಬಂದಿದೆ ಎನ್ನುವುದು ಯಕ್ಷ ಪ್ರಶ್ನೆ. ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬಿದ್ದಾರೆ ಪೊಲೀಸರು. ದಾವಣಗೆರೆ ಗಡಿ ಭಾಗದ ಹಳ್ಳಿಗಳಲ್ಲಿ ಭಯಾನಕ ಶಬ್ದವೊಂದು ಕೇಳಿದೆ. ಭಯಾನಕ ಶಬ್ದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಇಡೀ ಗ್ರಾಮದ ಜನರು ದಾವಣಗೆರೆ ಜಿಲ್ಲೆ ಜಗಳೂರಿನ ಚಿಕ್ಕಮಲ್ಲನಹೊಳೆ, ಮೊಳಕಾಲ್ಮೂರಿನ ಕಲ್ಲಮ್ಮನಹಳ್ಳಿಯ ಈ ಭಾಗದ ಜನರಿದ್ದಾರಲ್ಲ, ಈ ನಿಗೂಢವಾದಂಥ ಶಬ್ದ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಕಲ್ಲಹಳ್ಳಿಯಲ್ಲಿ ಶಬ್ದ, ಭಯಾನಕ ಶಬ್ದಕ್ಕೆ ಕಲ್ಲಾಪಿಲ್ಲಿಯಾಗಿ ಬಿದ್ದ ಮನೆಯ ಸಾಮಗ್ರಿಗಳು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಆಗಿದ್ದಂತೆ ಭಯಾನಕ ಶಬ್ದ. ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಪೊಲೀಸರು ಧೈರ್ಯ ತುಂಬಿದ್ದಾರೆ. ಮೊಳಕಾಲ್ಮೂರು, ಕೊಲ್ಲಮ್ಮನಹಳ್ಳಿ, ಕಲ್ಲಹಳ್ಳಿಯಲ್ಲಿ ಶಬ್ದ ಕೇಳಿಸಿದೆ. ಭಯಾನಕ ಶಬ್ದಕ್ಕೆ ಪಿಲಿಪಿಲಿಯಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ ಮನೆಯಲ್ಲಿದ್ದಂಥ ವಸ್ತುಗಳು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಶಬ್ದ ಕೇಳಿದೆ. ಶಬ್ದ ಕೇಳಿದ ತಕ್ಷಣ ಜನ ಎಲ್ಲ ಭಯಭೀತರಾಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಅನಂತರ ಪೊಲೀಸೆಲ್ಲ ಬಂದು ಅವರಿಗೆ ಏನು ಭಯ ಪಡಬೇಡಿ ಅಂತೇಳಿ ಹೇಳಿದ್ದಾರೆ. ಭಯಾನಕ ಶಬ್ದಕ್ಕೆ ಚಲ್ಲಾಪಿಲ್ಲಿಯಾಗಿ ಮನೆಗಳ ವಸ್ತುಗಳೆಲ್ಲ ಬಿದ್ದಿದ್ದಾವೆ, ವೈಬ್ರೇಟ್ ಆಗಿರಬೇಕು. ಮೊಳಕಾಲ್ಮೂರಿನ ಕಲ್ಲಹಳ್ಳಿ ಇಲ್ಲೆಲ್ಲವೂ ಕೂಡ ಭಯಾನಕ ಶಬ್ದ. ರಾತ್ರಿ 8 ಗಂಟೆ ಸುಮಾರಿಗೆ, ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಶಬ್ದ ಎಲ್ಲಿಂದ ಬಂತು, ಕಾರಣ ಏನು ಎಂಬುದು ಇಡೀ ಗ್ರಾಮದ ಜನರ ಆತಂಕ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗ್ರಾಮ ಹಾಗೂ ಜಿಲ್ಲೆಯ ಗಡಿ ಗ್ರಾಮಗಳಲ್ಲಿ ಘಟನೆಯಾಗಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ವಿಚಿತ್ರ ಭಯಾನಕ ಶಬ್ದ ಕೇಳಿಸಿದೆ. ಬಾಂಬ್ ರೀತಿಯ ಶಬ್ದಕ್ಕೆ 3-4 ಗ್ರಾಮದಲ್ಲಿ ಆತಂಕದ ವಾತಾವರಣ ಸಹಜವಾಗಿ ಸೃಷ್ಟಿಯಾಗಿದೆ. ಯಾವ ಕಾರಣಕ್ಕೆ ಈ ವಿಚಿತ್ರ ಭಯಾನಕ ಶಬ್ದ ಬಂದಿದೆ ಎನ್ನುವುದು ಯಕ್ಷ ಪ್ರಶ್ನೆ. ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬಿದ್ದಾರೆ ಪೊಲೀಸರು.